ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಹರ ಓಂ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳಿಗೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳಿಗೆ ಇಲ್ಲೇ ವಿಷಯ ಏನು ಅಂತ ಕೇಳಿದ್ರೆ, ಪರಮಾನುಭವ ಬೋಧಿಯಲ್ಲಿ ಹೇಳಿರ್ತಕ್ಕಂಥದ್ದು ಹೊರಗಣ ವಿಷಯ ಚಿಂತೆಯನ್ನುಳಿದು ಬರಿಗತ ಗೋಷ್ಠೆಯನ್ನೆರೆಗಳೆದು ನಿಜ ವೈರಾಗ್ಯದ ಬಲವೆಡಗಡದೆ ಬಶಿತವನು ಹಿಡಿದು ಬುದ್ಧಿಯ ಮುಖರವನು ಮಲಿಗಳದಂಗೆ ತನ್ನೊಳು ತೋರ್ಪಂಗೆ ಇದರಿಟ್ಟಂತೆ ಅದು ಕರಗತ ಮಾಣಿಕ್ಯದಂತೆ. ಹೇಳಿಕೊಂಡರ ಪುಣ್ಯಾತ್ಮರೇ, ಪರಗಣ ವಿಷಯ ಚಿಂತೆಯನ್ನುಳಿದು ಅಂದ್ರೆ ಮಂದಿ ಮಾತಾಡುವುದು ಬಿಟ್ಟು ಬಿಡು. 4 ಮಂದಿ ಕಟ್ಟಿಗೆ ಕೂತಿರ್ತಾರ, ಅವರ ಸುಮ್ಮನೆ ಕುಂಡಿರ್ತಾರೇನಂದ್ರೆ ಸುಮ್ಮನೆ ಕುಂಡ್ರಂಗಿಲ್ಲ. ಅವರು ಮಂದಿದನ ಮಾತಾಡ್ತಾರ, ತಂಬದಲ್ಲ. ಮತ್ತು ತಂಬದು ಮಾತಾಡಂಗಿಲ್ಲ. 4 ಮಂದಿ ಕೂತ್ರಂದ್ರೆ ಯಾರ ಹಾದು ಹೊಕ್ಕಿರ್ತಾರಲ್ಲ, ಆ ಹೋಗೋವ್ರದ್ದು ಬರೋವ್ರದ್ದು ಮಾತಾಡ್ತಾರ ಅವರು. ಆದ್ರೆ ನೀ ಮಾಡಬೇಡ. ನೀ ಆ ಕೆಲಸ ಮಾಡಲಿಕ್ಕೆ ಹೋಗಬೇಡ. ಪರಗಣ ವಿಷಯ ಚಿಂತೆಯನ್ನುಳಿದು ಅದನ್ನು ಬಿಟ್ಟು ಬಿಡ್ನಿ. ಅದರ ಕಡೆ ಹೋಗಬೇಡ. 4 ಮಂದಿ ಕೂಡ ಕುಂಡ್ರಬೇಡ. ಅವ್ರು ಮಾತಾಡವ್ರ. ಬರಿಗತ ಗೋಷ್ಠೆಯನ್ನೆರೆಗಳೆದು ಆಕೆ ಹಂಗೆ ಮಾಡ್ಲು, ಇವು ಹಿಂಗೆ ಮಾಡಿದ. ಯಾವ ಗ್ರಂಥದಲ್ಲಿ ಬರ್ತೈತೆ ಅವನ ಮಾತ್ರ. ಯಾವ ಗ್ರಂಥದಲ್ಲರ ಬರ್ತೈತೆ ಅಂತ ಮಾತ? ಯಾವ ವೇದಗಳಲ್ಲಿಯೂ ಅಂಥ ಮಾತಿಲ್ಲ. ವೇದದೊಳಗ ಇಲ್ಲದವನ್ನ ಅವರು ಮಾತಾಡ್ತಾರೆ. ವೇದಗಳದೊಳಗಿರತಕ್ಕಂಥ ಮಾತನ್ನವರ ಮಾತಾಡಂಗಿಲ್ಲ. ಯಾವ ವೇದದೊಳಗೆ ಇಲ್ಲಲ್ಲ ಆ ಮಾತನ್ನು ಮಾತಾಡ್ತಾರೆ ಅವರು. 4 ಮಂದಿ ಕೂತವರು. ಬರಿಗತ ಗೋಷ್ಠೆಯನ್ನು ನೆರೆಗಳೆದು ಅದನ್ನು ನೆರೆಗಳದು ಬಿಡನಿ. ಅವರ ಸಂಘವನ್ನು ಮಾಡಲಿಕ್ಕೆ ಹೋಗಬೇಡ. ಜರ್ ಕರ್ತ ಅಲ್ಲಿ ಹೋಗಿ ಕೂತಿಪ್ಪ ಅಂತಂದ್ರೆ ನೀನು ಅವನ ಮಾತಾಡೋದಕ್ಕತಿ, ನೀನು ಅದ ಆಕ್ಕತಿ.
ಯಾವ ವೇದದಾಗಿಲ್ಲಲ್ಲ ಅವ ಮಾತಾಡೋದಕ್ಕತೆ. ನೀ ಅಲ್ಲಿ ಹೋಗಿ ಕುಂಡ್ರಬೇಡ. ಬರಿಗತ ಗೋಷ್ಠೆಯನ್ನೆರೆಗಳೆದು ನಿಜ ವೈರಾಗ್ಯದ ಬಲವೆಡಗಡದೆ. ವೈರಾಗ್ಯವಂತಾಗ ಆ ಬರಿಗತ ಗೋಷ್ಠೆಯನ್ನು ಒಳಗೆ ನೀ ವೈರಾಗ್ಯ ಆಗಬೇಡ. ಅಲ್ಲಿ ಮಂದಿ ಮಾತಾಡುವ ಹೊತ್ನಾಗ ಮಾತು ವೈರಾಗ್ಯನ ಬರ್ತಾವ. ಬಾಯಿಗೆ ಏನು ಬರ್ತೈತಿಲ್ಲ ಅದನ್ನು ಮಾತಾಡಕ್ಕೆ ಹಸ್ತೈತಿ. ಸರ್ವಜ್ಞ ಏನು ಹೇಳನಪ್ಪ ಅಂತ ಕೇಳಿದ್ರೆ, ಬರೆಯದಲೆ ಓದುವವನು ಕರೆಯದಲೆ ಬರುವವನು ಕೆರಿವಿನಿಂದ ಹೊಡಿ ಸರ್ವಜ್ಞ ಅಂದ. ಅವನೇನು ಮಾಡಂದ್ರೆ ಕೆರಿವಿನಿಂದ ಹೊಡಿ ಅಂದಾನ. ಎಂಥ ಮಾತು ಹೇಳ್ಯಾನ ಸರ್ವಜ್ಞ ರೀ. ಗೋಷ್ಠೆಯನ್ನೆರೆಗೆಳೆದು ನಿಜ ವೈರಾಗ್ಯದ ಬಲವೆಡಗಡದೆ. ಅದಕ್ಕೆ ವೈರಾಗ್ಯ ತಾಳಬೇಡ ನೀ. ತತ್ವಜ್ಞಾನಕ್ಕೆ ವೈರಾಗ್ಯಕ್ಕೆ ಬಾ. ಇಲ್ಲಿ ನಮ್ಮ ವೈರಾಗ್ಯ ಒಂದೈತೆ ಪೇಶಲ್. ಮಹಾತ್ಮರ ವೈರಾಗ್ಯ ಒಂದೈತಿ, ಇಲ್ಲಿ ಪೇಶಲ್ ಐತದು. ಅದು ಯಾವುದು? ಗೃಹ ಧಾರಣಾದಿಗಳಿಂದ ಈ ಲೋಕದ ಭೋಗಾಗಲಿ ಪರಲೋಕದ ಭೋಗಾಗಲಿ ಸ್ವಾನ ಇಟ್ಟ ಸದೃಶ್ಯನಂತೆ ತಿರಸ್ಕಾರ ಬುದ್ಧಿ ಉಳ್ಳುದ್ದನ ಕನಿಷಿನಲ್ಲಿ ಸಹಿತ ಬರಂಗಿಲ್ಲ. ಸ್ಮೃತಿಯಲ್ಲೂ ಆ ವೈರಾಗ್ಯ ಐತಿ. ಬಿಟ್ಟದ್ದನ್ನು ಹೊಳ್ಳಿ ನೋಡಂಗಿಲ್ಲಲ್ಲ, ಅದು ವೈರಾಗ್ಯ. ನೋಡ್ರಿ, ನಾಯಿ ಮಲ್ಲದ ಮೇಲೆ ಕಾಲಿಟ್ರೆ ಕಾಲು ಸಹಿತ ಸುಲಿತಾವತ್ತವ. ಹಂಗೆ ನಾಯಿ ಮಲಕ್ಕೆ ಹೋಲಿಸ್ಯಾರಿಲ್ಲಿ. ಶ್ವಾನವಿಟ್ಟ ಸದೃಶ್ಯನಂತೆ ಅದನ್ನು ಹೆಂಗೆ ತಿರಸ್ಕಾರ ಮಾಡ್ಯದಿಯಲ್ಲ, ಉಳಿಕಿದಕ್ಕೂ ಎಲ್ಲದಕ್ಕೂ ತಿರಸ್ಕಾರ ಮಾಡ. ಇದಕ್ಕೆ ವೈರಾಗ್ಯ ಅಂತ ಹಿಡ್ಕೊಂಡು ಬಂದಾರ ನಮ್ಮಲ್ಲಿ ಶಾಸ್ತ್ರದಲ್ಲಿ. ಭಾಳದವ ವೈರಾಗ್ಯಗಳ. ವ್ಯತಿಮಾನ ವ್ಯತಿರೇಕ ನಮ್ಮ ಭಾಳದವ ವೈರಾಗ್ಯಗಳು. ಇದು ಒಂದು ವೈರಾಗ್ಯ ಹೇಳ್ತನು. ಬಿಟ್ಟದ್ದನ್ನು ಹೊಳ್ಳಿ ನೋಡಂಗಿಲ್ಲ, ಅದಕ್ಕೆ ವೈರಾಗ್ಯ ಅಂತ ಹೇಳ್ತಾರೆ. ಬಸಿತವನು ಪಿಡಿದು ಬುದ್ಧಿಯ ಮುಖರವನು. ನಮ್ಮ ಬುದ್ಧಿ ಹೊಲಸಾಗಿ ಬಿಟ್ಟಿರ್ತೈತೆ. ಮಂದಿದ ಮಾತಾಡಿ 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 ಏನಾಕ್ಕತ್ತೆ ಅಂದ್ರೆ ಬುದ್ಧಿ ಹೊಲಸಾಗಿ ಬಿಟ್ಟಿರ್ತೈತಿ. ಅದು ಹೊಲಸಾದ್ರೆ ಏನು ಮಾಡಿದ್ರಿ, ಏನು ಮಾಡ್ಬೇಕ್ರಿ ಅಂದ್ರೆ, ಗುರುಗಳು ಏನು ಮಾಡ್ತಾರಂದ್ರೆ ಪಿಡಿದು ಬುದ್ಧಿಯ ಮುಖರವನು ಅದನ್ನು ತಿಕ್ಕತಾರವರು. ಹೆಂಗೆ ಬಾಂಡೆಕ್ಕೆ ಒಂದು ಸೋಪ್ ಹಚ್ಚಿ ಹೆಂಗೆ ತಿಕ್ಕಿ ಸ್ವಚ್ಛ ಮಾಡ್ತೀವಲ್ಲ, ಅದರಂತೆ ಸದ್ಗುರುನಾಥ ನಮ್ಮ ಬುದ್ಧಿ ಅನ್ನತಕ್ಕಂಥದ್ದು ತಿಕ್ಕಿ ಸ್ವಚ್ಛ ಮಾಡ್ತಾನೆ. ಪಿಡಿದು ಬುದ್ಧಿ ಬುಕ್ಕರವನು. ವೈರಾಗ್ಯ ಅಂತಂದ್ರೆ ಇಲ್ಲಿ ನೋಡ್ರಿ, ಇದಕ್ಕೊಂದು ಉದಾಹರಣೆ ಹೇಳ್ತಾನೆ. ಅಗಸ ಏನು ಮಾಡಿದ್ದಪ್ಪ ಅಂತ ಕೇಳಿದ್ರೆ, ಹೆಂಡತಿ ನನ್ನ ಕಾಗದವನ್ನು ಕೊಟ್ಟಿದ್ದ. ಕೊಟ್ಟಗಳೇ ಆಕಿ ತವ್ರ ಮನೆಯವ್ರು ಏನು ಮಾಡಿದರು, ಇಂಥಾದಗದ ಮಾಡಕ್ಕೆ ಹೋಗಬೇಡಪ್ಪ, ಚಂದಂಗದಿರಿ ಗಂಡ ಹೆಂಡತಿ, ಚಂದಂಗೆ ಬಾಳೆ ಮಾಡ್ರಿ. ಅವರು 4 ಮಂದಿ ಹೇಳಕ್ಕೆ ಬಂದ್ರಿ ಅವನ ಹೆಂಡತಿನ ಕರ್ಕೊಂಡ. ಎಲ್ಲೇ ಅಗಸನ ಮನೆಗೆ ಬಂದ ತಕ್ಷಣ ಆಗ ಆ ಸಮಯದಲ್ಲಿ ಶ್ರೀರಾಮಚಂದ್ರ ಏನು ಮಾಡಿದ್ದ ಅಂದರೆ, ಪರಮಾತ್ಮ ಶೌಚಾಲಯಕ್ಕೆ ಹೋಗಿದ್ರಿ. ಈಗ ಮನೆ ಒಳಗಾಗ್ಯಾವ, ಅದು ಅಡುಗೆ ಮನ್ಯಾಗನ. ಮತ್ತು ಅಡುಗೆ ಮನ್ಯಾಗನ ಈಗ ಶೌಚಾಲಯಗಳು, ಹೊರಗಿಲ್ಲ. ಆಗಿನ ಮಂದಿ ಹೊರ ಹೊಕ್ಕಿರ್ತೀರಿ, ನಾದರೂ ಹಳ್ಳಿಯಾಗ ನಾವು ಹೊರಗೆ ಹೊಕ್ಕಿವಿ, ಹಳ್ಳಿಗೆ ಹೋದ್ರೆ ಹಿಂಗೈತೆ ಪದ್ಧತಿ. ಆಗ ಶೌಚಾಲಯಕ್ಕೆ ಹೋಗಿದ್ದ ಶ್ರೀರಾಮ ಪ್ರಭು
ಶೌಚಾಲಯಕ್ಕೆ ಹೋದಾಗ ಬರ್ತದ್ದು ಹೊಳ್ಳಿ ಪರಮಾತ್ಮ ತಂಬಿಗೆಯನ್ನು ಹಿಡ್ಕೊಂಡು ಬರೋ ಸಂದರ್ಭದಲ್ಲಿ ಅಗಸ ಏನು ಮಾಡ್ತದಂದ್ರೆ ಅವಳೇ ವೈರಾಗ್ಯ ಬಂದಿತ್ತು ರೀ. ಅವನ ಹೆಂಡತಿನ ಕರ್ಪ ಅಂತ ಹೇಳಕ್ಕೆ ಬಂದಿದ್ರಲ್ಲ, ಆಕಿ ತವ್ರ ಮನೆಯವರು. ಅವ್ರಿಗೇನು ಹೇಳಿದಪ್ಪ ಅಂತ ಕೇಳಿದ್ರೆ, ಬಿಟ್ಟ ಹೆಂಡತಿಯನ್ನು ಆಳಲಿಕ್ಕೆ ನಾ ಸೊಟ್ಟ ರಾಮೇನಂದ. ಅವ್ವ ಅಗಸ ಮಂದಿ ಅರಿವಿ ತಗೊಂಡು ಒಗತ್ತಂದು ಕೊಟ್ಟ, ಅವರು ಕೊಟ್ಟದ ರೊಟ್ಟಿ ತಿಂದ ಅಗಸ ಈ ಮಾತನ್ನಂದ, ಬಿಟ್ಟ ಹೆಂಡತಿಯನ್ನು ಆಳಲಿಕ್ಕೆ ನಾ ಸೊಟ್ಟ ರಾಮ ನೀನು ಅಂದವ. ಎಂಥ ಮಾತ್ರಿ ಪರಮಾತ್ಮ ಎಂಥ ಮಾತು ಅನಿಸ್ಕೊಳ್ಳೋದು ಗೊತ್ತು ನೋಡ್ರಿ. ಪ್ರಾರಬ್ಧ ಹೆಂಗೈತಿ. ಆಗ ಶ್ರೀರಾಮಚಂದ್ರನ ಕಿವಿಗೆ ಬಿತ್ತು. ಏನು ಮಾಡ್ಬೇಕು? ಬಂದ, ತನ್ನ ಅರಮನೆಗೆ ಬಂದ, ಲಕ್ಷ್ಮಣನನ್ನು ಕರೆದ. ಲಕ್ಷ್ಮಣ ಬಾಯಿಲಿ ಹೊತ್ತು ಮುನಿಗಿತ್ರಿ. ಅಣ್ಣಗೆ ಎದುರು ಉತ್ತರವನ್ನು ಕೊಡ್ತಿರ್ಕಿಲ್ಲ ಲಕ್ಷ್ಮಣ. ಬಾಯಿಲೆ ಅಂದಾಗ ಬಂದ, ಸೀತೆಯನ್ನು ಕರೆದುಕೊಂಡು ರಥದಲ್ಲಿ ಕುಂಡ್ರಿಸ್ಕೊಂಡು ಅರಣ್ಯದಲ್ಲಿ ಬಿಟ್ಟವಾ ಅಂತ ಹೇಳಿದ ಪರಮಾತ್ಮ. ಯಾಕೆ? ಅಗಸನ ಮಾತ ಎದ್ಯಾಗ ನಟ್ಟ ಬೆನ್ನಾಗ ಪಾರಾಗಿತ್ರಿ ಶ್ರೀರಾಮಚಂದ್ರನಿಗೆ. ಬಿಟ್ಟ ಹೆಂಡತಿಯನ್ನು ಆಳಲಿಕ್ಕೆ ಸೊಟ್ಟ ರಾಮಣಿಯನಂದಿದ್ದಲ್ಲ, ಎದೆಯೊಳಗೆ ಬಡದ ಬೆನ್ನಾಗ ಪಾರಾಗಿತ್ತ ಮಾತ. ಇನ್ನು ಮ್ಯಾಲ ಸೀತೆ ನನಗೆ ಬೇಡ, ಆಕೆ ನನ್ನ ರಥದಲ್ಲಿ ಕುಂಡ್ರಿಸ್ಕೊಂಡು ಅರಣ್ಯದಲ್ಲಿ ಬಿಟ್ಟವಾ ಅಂತ ಹೇಳಿ. ಆಗ ಲಕ್ಷ್ಮಣ ಏನು ಮಾಡಿದಂದ್ರೆ ಅತ್ತಿಗೆ ತಿಳಿ ಹೋದ. ಏನು ಮಾಡ್ಬೇಕಿನ್ನ? ಕಣ್ಣೀರರ ಬರಾಕತ್ಯಾವ, ತುಂಬ ಗರ್ಭಿಣಿಯರ ಅದಾಳ. ಅತ್ತಿಗೆ ಅಣ್ಣ ಆಜ್ಞೆಯನ್ನು ಮಾಡ್ಯಾನ, ರಥದಲ್ಲಿ ಕೂಡ್ರಬಾ ಅಂದ. ಪರಮಾತ್ಮ ಹೇಳ್ಯಾನಂದ್ರೆ ಮತ್ತು ಅಕ್ಕೇರಿ ಏನು ಮಾಡ್ತಾಳೆ? ತುಂಬ ಹಡಿಲಾಗಿದ್ಲು, ರಥದೊಳಗೆ ಕೂತ್ಲು. ಕರ್ಕೊಂಡು ಹೋದ ಲಕ್ಷ್ಮಣ. ವಾದ ಅರಣ್ಯಕ್ಕೆ ಹೋದ. ಒಂದಲ್ಲಿ ಸರೋವರ ಇತ್ತು, ಅಲ್ಲಿ ಒಂದು ದೊಡ್ಡ ಪಡಿ ಇತ್ತು, ಕಲ್ಗಳಿರ್ತಾವ. ಅತ್ತಿಗೆ ಇಲ್ಲೇ ತರಬಸ್ತನು, ಇಲ್ಲೇ ಇಳಿ ಅಂದ. ಸೀತಾಮಾತೆ ಒಂದನ್ನು ಮಾತಾಡಲಿಲ್ಲ, ತುಂಬ ಗರ್ಭಿಣಿಯಾಗಿದ್ಲು ಕೂಡ. ಪ್ರಾರಬ್ಧ ಏನೇನು ಬರ್ತದೆ ಊಟ ಮಾಡು ಅಂದ್ಲಕ್ಕೆ. ಅದಕ್ಕೆ ಧರುಣಿಯಳು ಬಂದು ಪ್ರಾರಬ್ಧಗಳನ್ನುಂಡು ತೀರಿಸಬೇಕಲ್ಲ, ದಾರಿಗೂ ತಪ್ಪದು ಅಂತ ತಿಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಆ ಜಾನಕಿ ಇಳಿದಳು ರಥದೊಳಗಿಂದ ತಳಗ. ಲಕ್ಷ್ಮಣ ರೋದಿಸಕ್ಕತ್ತಿದ, ಅಳ್ಳಾಕತ್ತಿದ. ಯಾಕೆ ಅಳತಿ ಅಂತ ಕೇಳಿದ್ಲಕ್ಕಿ. ಅತ್ತಿಗೆ ನನ್ನ ತಪ್ಪಲ್ಲ ಇದು, ನಾನು ಕರ್ಕೊಂಡು ಬರಬೇಕಾಗಿರ್ಕಿಲ್ಲ, ಬಂದನಿ. ಯಾಕ? ಅಣ್ಣನ ಮಾತು ಮೀರ್ಲಾರಕ. ನನ್ನ ಸರ್ವ ತಪ್ಪಾಗೈತಿ, ನನ್ನ ಕ್ಷಮೆ ಮಾಡು, ನಿನ್ನ ಇಲ್ಲೇ ಬಿಟ್ಟ ಬಾ ಅಂದಾನ ಅಣ್ಣ ಅಂತ ಹೇಳಿದ. ಆಕೆಗೆಲ್ಲ ರಗಡಾಗಿರ್ಬೇಕಲ್ಲ, ಏನು ಮಾಡಿದ್ರಿ? ರಗಡಾಗಿರಬೇಕು. ಕಣ್ಣೀರು ಹಾಕೋತ ಹೇಳ್ತಾಳೆ ಸೀತಾಮಾತೆ, ಲಕ್ಷ್ಮಣ ರಾಮನಿಗೆ ಒಂದನ್ನು ಪಾಲಿಸತ್ ಹೇಳು. ಏನತ್ತ ಕೇಳಿದ್ರ ಧರ್ಮದಿಂದ ನಡಿಯನ್ನು ಇಷ್ಟ ಹೇಳಿದ್ಲಕ್ಕೆ. ಪರಮಾತ್ಮಗ ಧರ್ಮದಿಂದ ನಡಿಯತ್ತ ಇಷ್ಟ ಹೇಳಿದ್ಲು. ನೀ ಹೋಗಿ ರಥ ಹುಡ್ಕೊಂಡತ್ತ ಹೇಳಿ. ತುಂಬ ಗರ್ಭಿಣಿಯಾಗಿದ್ಲು. ನಮ್ಮಂಥವ್ರಾದ್ರೆ ಗಂಡಗಚ್ಚಿ ಹಾಕಿ ಜಗಳ ತೆಗ್ಯವ್ರು.
ಅಲ್ಲ ತುಂಬ ಗರ್ಭಿಣಿಯಾಗೇನಿ, ನನಗೆ ಹೋಗತಿಯನ್ನು ಅರಣ್ಯಕ್ಕೆ. ನಾ ಯಾಕೆ ಹೋಗ್ಬೇಕು? ಹಾಂ, ನಾ ತವ್ರ ಮನೆಗಾರ ಹೊಕ್ಕನ, ಅಕ್ಕ ತಂಗಿಯರ ತಲೆಯಾರ ಹೊಕ್ಕನ. ಯಾಕೆ ನಿಂದೇನು ಇದನ್ನೆಲ್ಲ ಯಾಕೆ ಮಾಡ್ಬೇಕತ್ತ ನಾವು ಜಗಳ ತೆಗಿ ಮಂದಿ. ಜಾನಕಿ ಏನನ್ನು ಮಾತಾಡಲಿಲ್ಲ ಪುಣ್ಯಾತ್ಮರೇ. ಧರ್ಮವನ್ನು ರಕ್ಷಣೆ ಮಾಡಿಕೋ ಅಂತ ಹೇಳಿ ಪರಮಾತ್ಮನಿಗೆ ಅತ್ತಿಷ್ಟು ಹೇಳಿದ್ಲು. ಹೋಗಿ ಲಕ್ಷ್ಮಣ ಅಂತ ಹೇಳಿದ್ಲು. ತಾ ಅಲ್ಲೇ ಉಳಿದ್ಲು. ಆ ಕಥೆಯೆಲ್ಲ ಬೇರೆ ಐತಿ. ಮುಂದೆ ಹೇಳಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ, ಅಗಸಗ ಇಂಥ ವೈರಾಗ್ಯ ಬಂದಿತ್ತು ರೀ ಮಂದಿ ಅರಿವಿ ಹೋಗಿ ಅಗಸಗ. ಅಗಸನ ಮಾತಿಗಾಗಿ ಪರಮಾತ್ಮ ಸೀತೆಯನ್ನು ಅರಣ್ಯನ್ನು ಕೂಡಿಸಬೇಕಾತ, ಅರಣ್ಯಕ್ಕೆ ಕಳಿಸಬೇಕಾತ ಪುಣ್ಯಾತ್ಮರೇ ಅಗಸನ ಮಾತಿನಿಂದ. ಅದಕ್ಕೆ ಹೇಳಿದರು, ಬರೆಯದಲೆ ಓದುವವನು, ಕರೆಯದಲೆ ಬರುವವನು, ಕೆರಿವಿನಿಂದ ಹೊಡಿ ಸರ್ವಜ್ಞ. ನಿಜ ವೈರಾಗ್ಯದ ಬರಡಿ ಎಂಥ ವೈರಾಗ್ಯ ರೀ ಅವನು. ನಮ್ಮ ವೈರಾಗ್ಯಗಳು ಬೇರೆ ಅದಾವು, ಅವನ ಅಗಸನ ವೈರಾಗ್ಯ ಬೇರೆ. ಯಾಕ ಪರಮಾತ್ಮಗೆ ಇದ್ಯಾಗ ನಟ್ಟಿತ್ಲ ಮಾತ ಕಳಿಸ್ಬೇಕಾತ. ಸದ್ಗುರುನಾಥ ಏನು ಮಾಡ್ತಾನಂದ್ರೆ, ಪಿಡಿದು ಬುದ್ಧಿಯ ಮುಖರವನು. ನಮ್ಮಲ್ಲಿ ಕೆಟ್ಟ ಬುದ್ಧಿಗಳೇನು ಇರ್ತಾವಲ್ಲ, ಆ ಬುದ್ಧಿಯನ್ನು ಈಗ ನಾವು ತಾಂಬರ ತಂಬಿಗೆಯನ್ನು ಪೂಜೆ ಮಾಡಬೇಕಾಗಿತ್ತಂದ್ರೆ ಪೀತಾಂಬರ ಪುಡಿಯನ್ನು ಹಚ್ಚಿ ತಿಕ್ಕಿ ಸ್ವಚ್ಛ ಮಾಡ್ತೀವಿ ನಾವು ಪೂಜೆಗೆ. ಅದರಂತೆ ಸದ್ಗುರುನಾಥ ಏನು ಮಾಡ್ತಾನಂದ್ರೆ, ನಮ್ಮ ಬುದ್ಧಿಯನ್ನು ತಿಕ್ಕಿ 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 ಸ್ವಚ್ಛ ಮಾಡ್ತಾನೆ. ಸ್ವಚ್ಛ ಮಾಡಿ ಅದು ಕರಗತ ಮಾಣಿಕ್ಯದಂತೆ ಪಿಡಿದು ಬುದ್ಧಿಯ ಮುಖರವನು. ನಿಜ ವೈರಾಗ್ಯದ ಬಲವೆಡಗಡದೆ ಪಿಡಿದು ಬುದ್ಧಿಯ ಮುಖರನು ಮಲಿಗಳದಂಗೆ. ಅದು ಮಲಿನೆಲ್ಲ ಹೋಗಿರ್ತತೆ, ಅದು ಕರಗತ ಮಾಣಿಕ್ಯದಂತೆ ಹೊಳಿತೈತೆ. ಟಳ 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 ಹೊಳ್ಯಾಕಂಗೆ ಹತ್ತತ್ಲ. ಹಂಗೆ ನಮ್ಮ ಜ್ಞಾನನ ತಕ್ಕಂಥ ಅದು ಹಂಗೆ ಹೊಳಿತೈತಿ ಪುಣ್ಯಾತ್ಮರೇ. ಆದ ಕಾರಣಕ್ಕಾಗಿ ಪರಗಣ ವಿಷಯ ಚಿಂತೆಯ ನುಡಿದು ಮಂದಿದ ಮಾತಾಡೋದು ಬೇಡ. ಕಟ್ಟಿ ಕೂತ ಬರಿಗತಗೋಷ್ಠೆಯನ್ನೆರೆಗಳೆದು ನಿಜ ವೈರಾಗ್ಯದ ಬಲವೆಡಗಡದೆ ಬಸಿತವನು ಪಿಡಿದು ಬುದ್ಧಿಯ ಮುಖರವನು ಮಲಿಗಳದಂಗೆ ತನ್ನೊಳು ತೋರ್ಪಂಗೆ ಇದರಿಟ್ಟಂತೆ ಅದು ಕರಗತ ಮಾಣಿಕ್ಯದಂತೆ ಅಂಥೇಳಿ ಇವೆರಡ ತೊದಲ ನುಡಿಯನ್ನು ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ ಸತ್ಪರಬ್ರಹ್ಮಣೇ ನಮಃ. ಹರಿ ಓಂ.